ನಮಸ್ಕಾರ. ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ. ಸೂರ್ಯನು ಸಿಂಹ ರಾಶಿಗೆ ಪ್ರವೇಶವಾಗಿದ್ದಾನೆ. ಸನ್ ಟ್ರಾನ್ಸಿಟ್ ಇನ್ ಲಿಯೋ 17 ಆಗಸ್ಟ್ ಟು 16 ಸೆಪ್ಟೆಂಬರ್. ಮೇಷ ಲಗ್ನದವರಿಗೆ ಇಲ್ಲ ಮೇಷ ರಾಶಿಯವರಿಗೆ ಯಾವ ಒಂದು ಪರಿಣಾಮ ಬೀರುತ್ತದೆ ಎಂದು ತಿಳಿದುಕೊಳ್ಳೋಣ. ನೆಗೆಟಿವ್ ಎಫೆಕ್ಟ್ಸ್ ಏನು ಅಂತಂದರೆ, ನೀವು ಊಹಾಪೋಹಗಳಿಂದ ದೂರವಿರಿ. ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ನೀವು ಖಚಿತಪಡಿಸ್ಕೊಳ್ಳೋವರೆಗೂ ಅದನ್ನು ನಂಬಕ್ಕೆ ಹೋಗಬೇಡಿ. ಜಗಳಗಳಿಂದ ದೂರವಿರಿ ಮತ್ತು ನಿಮ್ಮ ಈಗೋವನ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಈಗೋ ಕ್ಲಾಶಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಜಾಬ್ನಲ್ಲಿರುವವರಿಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕೆಲಸದಲ್ಲಿ ಕಿರಿಕಿರಿ ಹೆಚ್ಚು. ಬಿಸ್ನೆಸ್ ಮಾಡುವವರಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಇಂಪಲ್ಸಿವ್ ಫೈನಾನ್ಷಿಯಲ್ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಮ್ಯಾರೇಜ್ ಲೈಫಲ್ಲಿ ಈಗೋ ಕ್ಲಾಶಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಸಡನ್ ಎಮೋಷ್ನಲ್ ರಿಯಾಕ್ಷನ್ಸ್ ಆಗಿ ಕಿರಿಕಿರಿ ಆಗುತ್ತೆ. ಎಜುಕೇಷನಲ್ಲಿ ಇರೋರಿಗೆ ಎಜುಕೇಷನ್ ಇಸ್ ಗುಡ್, ಆದರೆ ನಿಮ್ಮ ಸೋಂಬೇರಿತನ ಹೆಚ್ಚಾಗುತ್ತದೆ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಇಂಪಾರ್ಟೆಂಟ್ ಡಿಸಿಷನ್ಸ್ನ ಅಕಾಡೆಮಿಕ್ ವೈಸ್ ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿ ತೊಗೊಳ್ಳಿ. ಹೆಲ್ತ್ ವೈಸ್ ಇಟ್ ಈಸ್ ಗುಡ್, ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ. ಯಾವುದಾದ್ರೂ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ಗಳಿದ್ದರೆ ಈ ಒಂದು ಟೈಮಲ್ಲಿ ಅದು ಸಾಲ್ವ್ ಆಗುತ್ತೆ. ಈ ಒಂದು ಸನ್ ಟ್ರಾನ್ಸಿಟ್ ಯಾವುದಕ್ಕೆ ಬಹಳ ಮುಖ್ಯ ಅಂತಂದರೆ, ನೀವು ನಿಮ್ಮ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಂದು ಒಳ್ಳೆ ಪೀರಿಯಡ್ ಇದು. ಇದಾಗಿತ್ತು ಮೇಷ ಲಗ್ನ ಮೇಷ ರಾಶಿಯವರಿಗೆ ಸನ್ ಟ್ರಾನ್ಸಿಟ್ ಇನ್ ಲಿಯೋ. ಧನ್ಯವಾದಗಳು.